ಶ್ರೀ ಗುರುಭ್ಯೋ ನಮಃ. ನ ದೇವತೋಷಣಂ ವೃಥ. ಜೀವರಾಶಿಗಳಿಗೆ, ಸಮಸ್ತ ಜೀವರಾಶಿಗಳಿಗೆ ಈ ಒಂದು ಪ್ರಶ್ನೆ ಇರುತ್ತದೆ. ಯಾವುದೇ ಸತ್ಕರ್ಮವನ್ನು ಮಾಡಿದಾಗ ಆ ಸತ್ಕರ್ಮದಿಂದ ಫಲ ಬರ್ತದೋ ಇಲ್ಲೋ ಅಂತನ್ನುವುದಕ್ಕೆ ಶ್ರೀಮದಾಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ. ದೇವತೋಷಣಂ ನ ವೃಥ. ನಾವು ಮಾಡಿದಂತಹ ಕರ್ಮದಿಂದ ದೇವತೆಗಳು, ದೇವರು ಪ್ರೀತರಾದರು ಅಂತಾದರೆ ಆ ಕರ್ಮ ಎಂದೂ ಹಸಿದು ಹೋಗುವುದಿಲ್ಲ, ಸುಳ್ಳಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ, ಫಲ ಕೊಟ್ಟೇ ಕೊಡ್ತದೆ. ಇದು ಎಲ್ಲರಿಗೆ ಮನಸ್ಸಿಗೆ ಮುಟ್ಟುವ, ಎಲ್ಲರಿಗೂ ಸಮಾಧಾನಕರವಾದಂತಹ ಒಂದು ಮಾತು, ಇದು ನಿರ್ಣಯ. ನಾವು ಆ ಕರ್ಮ ಮಾಡಬೇಕು, ಈ ಕರ್ಮ ಮಾಡಬೇಕು, ಅದನ್ನು ಮಾಡಬೇಕು, ಈ ಪ್ರಾಯಶ್ಚಿತ್ತ, ಆ ಹೋಮ, ಈ ಜಪ ಅಂತ ಹೇಳ್ತಾರೆ. ಈ ಮಾಡೋದ್ರಿಂದ ಇದರಿಂದ ಏನಾಗ್ತದೆ, ಫಲ ದೊರಕ್ತದೋ ಇಲ್ಲೋ, ಸುಮ್ಮನೆ ಹಾಗೆ ಹೇಳ್ತಾರೇನೋ ಅಂತ ನಮಗೆ ಅನಿಸ್ತಾ ಇರ್ತದೆ. ಆದರೆ ನಾವು ಮಾಡಿದ ಕರ್ಮ ಹೇಳಿದ ವಿಧಿವಿಧಾನ ಬದ್ಧವಾಗಿ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಮಾಡಿದಂತಹ ಕರ್ಮ ಫಲಪ್ರದವಾಗೇ ಆಗ್ತದೆ. ಅದು ದೇವತಾ ಮತ್ತು ದೇವರಿಗೆ ಸಂತೋಷವನ್ನು ಪಡಿಸ್ಬೇಕು. ಅಂದಾಗ ಅದು ಕರ್ಮ ನಮಗೆ ಯಶಸ್ಸನ್ನು ಕೊಡುತ್ತದೆ. ಯಾವುದೇ ಕರ್ಮ ಇರಲಿ, ಪಾಠ ಪ್ರವಚನ ಇರ್ಬೋದು, ಜಪಪಾರಾಯಣಾದಿಗಳು ಇರ್ಬೋದು, ಹೋಮ ಹವನಾದಿಗಳು ಇರ್ಬೋದು, ಅಥವಾ ತೀರ್ಥ ಕ್ಷೇತ್ರಾದಿಗಳು ಇರ್ಬೋದು, ಅಥವಾ ದಾನ ಧರ್ಮ ಭೋಜನಾದಿಗಳಿರ್ಬೋದು. ಯಾವುದೇ ಸತ್ಕರ್ಮವನ್ನು ತಗೊಳ್ರಿ, ತೆಗೆದುಕೊಂಡ ಆ ಕರ್ಮ, ಮಾಡಿದ ಕರ್ಮ ಇದು ಫಲಪ್ರದವಾಗಬೇಕಾದರೆ ದೇವತಾ ತೋಷಣವಾಗಬೇಕು, ದೇವರಿಗೆ ಸಂತೋಷ ಪಡಿಸಬೇಕು. ದೇವರಿಗೆ ಸಂತೋಷವಾಯಿತು ಅಂತಾದ್ರೆ ಆ ಕರ್ಮ ನಮಗೆ ಫಲವನ್ನು ಕೊಡ್ತದೆ. ದೇವರ ಸಂತೋಷ ಆದರೆ ಫಲವನ್ನು ಕೊಡುತ್ತದೆ ಕರ್ಮ. ಹೌದು, ದೇವರ ಸಂತೋಷ ಹೇಗಾಗ್ಬೋದು, ದೇವರ ಸಂತೋಷ ಆಗುವುದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪರಮಾತ್ಮನೇ ಸ್ವಯಂ ತಾನು ಹೇಳಿದ್ದಾನೆ. ಪರಮಾತ್ಮನೇ ಸ್ವಯಂ ತಾನು ಹೇಳಿದ್ದಾನೆ, ನಿಮ್ಮ ನಿಮ್ಮ ಕರ್ಮದಲ್ಲಿ ನೀವು ರತರಾಗರಿ. 4 ವರ್ಣಗಳಿವೆ. ಯಾವುದೇ ವರ್ಣ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ವೃತ್ತಿ ಇರಲಿ, ನಿಮ್ಮ ನಿಮ್ಮ ವೃತ್ತಿಗಳು, ನಿಮ್ಮ ನಿಮ್ಮ ಕರ್ಮಗಳು ನೀವು ಅನುಷ್ಠಾನ ಹೇಗೆ ಮಾಡಬೇಕು ಹಾಗೆ ಮಾಡಿದ್ರಿ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಸ್ವಧರ್ಮೋ ಮಮ ತುಷ್ಟ್ಯರ್ಥಃ. ನೀವು ಮಾಡುವ ಧರ್ಮ ಶ್ರದ್ಧಾ ಭಕ್ತಿ ವಿಶ್ವಾಸಗಳಿಂದ ನೀವು ಮಾಡಿದಿರಿ ಅಂತಾದರೆ ಅದು ನನಗೆ ಸಂತೋಷವನ್ನು ಕೊಡುತ್ತದೆ. ದೇವರು ನಿತ್ಯ ತೃಪ್ತ. ದೇವರಿಗೆ ಸಂತೋಷ ಇದ್ದಿದ್ದಿಲ್ಲ, ಸಂತೋಷ ನಾವು ಕರ್ಮವನ್ನು ಮಾಡೋದರಿಂದ ಆಯ್ತು ಅಂತಲ್ಲ. ದೇವರು ನಿತ್ಯ ತೃಪ್ತನಾಗಿದ್ದರೂ ದೇವರು ಸಂತೋಷ ಪಡ್ತಾನೆ. ಏನು ಮಾಡೋದರಿಂದ? ನಿಮ್ಮ ನಿಮ್ಮ ಕರ್ಮ, ಸ್ವೇ ಸ್ವೇ ಕರ್ಮ, ನಮ್ಮ ನಮ್ಮ ಕರ್ಮದನ್ನ ನಾವು ಮಾಡೋದರಿಂದ ದೇವರು ಸರ್ವೋ ಅಪೇಕ್ಷಿತ. ಹಾಗಾಗಿ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ತಾನು ಅನುಷ್ಠಿತವಾದ ಧರ್ಮ ಇದು ಸಂಸಿದ್ಧಿಂ ಹರಿತೋಷಣಂ, ಪರಮಾತ್ಮನಿಗೆ ತೋಷಣವನ್ನು ಕೊಡುತ್ತದೆ. ಇದೇ ಭಾಗವತದಲ್ಲಿ ಬಂದ ಮಾತು. ಅದನ್ನೇ ಶ್ರೀಮದಾಚಾರ್ಯ ಹೇಳುತ್ತಾರೆ, ನ ದೇವತೋಷಣಂ ವ್ರತ. ಇದನ್ನು ಹೀಗೂ ಅರ್ಥ ಮಾಡಿಕೊಳ್ಳಬಹುದು. ದೇವರ ಸಂತೋಷ ಆಗ್ತದೆ. ದೇವರು ಹೇಳಿದ ರೀತಿಯಲ್ಲಿ, ದೇವರು ಮಾಡಿದ ರೀತಿಯಲ್ಲಿ ನಾವು ಕರ್ಮಗಳನ್ನು ಅನುಷ್ಠಾನ ಮಾಡಿದಾಗ ನಮಗೆ ಆ ಫಲ ಯಶಸ್ಸನ್ನು ಕೊಡುತ್ತದೆ. ಆ ಕರ್ಮ ಫಲವನ್ನು ಕೊಡುತ್ತದೆ, ಯಶಸ್ಸನ್ನು ಕೊಡುತ್ತದೆ. ದೇವರಿಗೆ ಸಂತೋಷವಾದದ ಮೇಲೆ ಮುಗಿದೋಯ್ತು. ಅದು ದೇವರು ಯಾವಾಗ ಫಲ ಕೊಡ್ತಾನೆ ಅಂತನ್ನೋದು ಸ್ವತಂತ್ರನಾದ ಸರ್ವೇಶ್ವರನಾದ ಭಗವಂತ ಅವನ ಇಚ್ಛೆಗೆ ಪಟ್ಟದ್ದು. ಆದರೆ ಆ ಕರ್ಮ ಇದು ಫಲ ಕೊಟ್ಟೇ ಕೊಡುತ್ತದೆ. ನ ದೇವತೋಷಣಂ ವೃಥ. ಇದನ್ನ ಹೀಗೂ ಅರ್ಥ ಮಾಡಿಕೊಳ್ಬಹುದು. ದೇವತೋಷಣಂ ನ ಚೇತ್ ವೃಥ. ಉತ್ತಮ ಜನ್ಮ ಕೊಟ್ಟಿದ್ದಾನೆ ಭಗವಂತ. ಉತ್ತಮ ಕುಲದಲ್ಲಿ ಹುಟ್ಟಿದ್ದೇವೆ. ಉತ್ತಮ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ, ಕಾಲು ಎಲ್ಲವನ್ನು ಸುರಕ್ಷಿತವಾಗಿ ಇಟ್ಟಿದ್ದಾನೆ. ಇಷ್ಟೆಲ್ಲ ಸುಬದ್ಧವಾಗಿ ಶರೀರ, ದೇಹ, ಬುದ್ಧಿ, ಇಂದ್ರಿಯ, ಮನಸ್ಸು, ಕುಲ, ತಂದೆ ತಾಯಿಗಳು, ಗುರುಗಳು, ಸತ್ಯಾತ್ಮರಂತಹ ಮಹಾಗುರುಗಳು, ಇಂಥ ಎಲ್ಲ ಉತ್ತಮ
ಸ್ಥಿತಿಗತಿ ಇದ್ದ ನಾವು ದೇವತಾ ತೋಷಣವನ್ನು ಮಾಡಲಿಲ್ಲ ಅಂತಾದರೆ, ದೇವರಿಗೆ ಸಂತೋಷ ಪಡಿಸ್ಲಿಲ್ಲ ಅಂತಾದರೆ, ದೇವತೆಗಳಿಗೆ ಸಂತೋಷ ಪಡಿಸ್ಲಿಲ್ಲ, ಗುರುಗಳಿಗೆ ಸಂತೋಷ ಪಡಿಸ್ಲಿಲ್ಲ ಅಂತಾದರೆ ಆಗ ನಮ್ಮ ಜನ್ಮ ಇದು ವ್ಯರ್ಥ ಅಂತ ಆಗ್ತದೆ. ಹಾಗಾಗಿ ಹೇಳಿದ ರೀತಿಯಲ್ಲಿ ನಾವು ಕರ್ಮಗಳನ್ನು ಮಾಡಿದಾಗ ಅವಶ್ಯವಾಗಿ ದೇವರಿಗೆ ಸಂತೋಷವಾಗ್ತದೆ. ದೇವರಿಗೆ ಸಂತೋಷವಾದರೆ ಫಲ ನಮಗೆ ದೊರಕುತ್ತದೆ. ನಾವು ಅನ್ಕೋಬಹುದು ನಮಗೆ ಅವಿಶ್ವಾಸ ಬರುವ ಅವಶ್ಯಕತಾನೇ ಇಲ್ಲ, ಅವಿಶ್ವಾಸವನ್ನು ಪಡುವ ಹಂತವೇ ಇಲ್ಲ. ದೇವರಿಗೆ ಸಂತೋಷ ಪಡಿಸುವುದನ್ನು ನಾವು ಗುರಿ, ಧ್ಯೇಯ, ಉದ್ದೇಶವನ್ನಾಗಿ ಇಟ್ಟುಕೊಂಡರೆ ಯಾವ ರೀತಿಯಿಂದಲೂ ನಾವು ಅವಿಶ್ವಾಸ ಮಾಡುವ ಕಾರಣವಿಲ್ಲ. ಅನನ್ಯಾಶ್ಚಿಂತೆ, ಸ್ವಯಂ ಪರಮಾತ್ಮ ತಾನು ಮಾತು ಕೊಟ್ಟಿದ್ದಾನೆ. ಇದು ನಾವು ಹೇಳುವುದಲ್ಲ, ಇನ್ನೊಬ್ಬರು ಹೇಳಿದ್ರು ಅಂತಲ್ಲ. ಯಾರು ಹೇಳಿದ್ದಕ್ಕೂ ವಿಶ್ವಾಸ ಮಾಡುವ ಕಾರಣವಿಲ್ಲ. ಪರಮಾತ್ಮ ಪಣತೊಟ್ಟು ಟೊಂಕದ ಮೇಲೆ ಕೈಯನ್ನು ಕಟ್ಟಿಕೊಂಡು ಪರಮಾತ್ಮ ಇಟ್ಟುಕೊಂಡು ತಾನು ನಿಂತಿದ್ದಾನೆ. ಯಾರು ಅನನ್ಯವಾಗಿ ನನ್ನನ್ನು ಉಪಾಸನೆ ಮಾಡ್ತಾರೋ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಾಗಾಗಿ ನನ್ನನ್ನು ಅನನ್ಯವಾಗಿ ಸಂತೋಷ ಪಡಿಸಿದ ವ್ಯಕ್ತಿ ಎಲ್ಲವನ್ನು ಬಿಟ್ಟು ತನ್ನನ್ನು ತಾನು ಪೂರ್ಣ ನನಗೆ ಒಪ್ಪಿಸಿದ ಅಂತಾದರೆ ನಾನು ಅವನು ಮಾಡಿದ ಭಕ್ತಿ, ಅವನು ಮಾಡಿದ ಕರ್ಮ, ಅವನು ಮಾಡಿದ ಸೇವೆ, ಅದನ್ನು ನಾನು ಮಾಡಿದ್ದನ್ನು ನೋಡಿ ಸಂತೋಷಪಟ್ಟು ನಾನು ಉದ್ಧಾರ ಮಾಡುತ್ತೇನೆ ಅಂತ ಹೇಳಿದ್ದಾನೆ ಪರಮಾತ್ಮ. ಹಾಗಾಗಿ ಇದು ಆಗಬೇಕು. ಇದು ಬಹಳ ಕಠಿಣವಾದ ಕೆಲಸ, ಬಹಳ ಸೂಕ್ಷ್ಮವಾದದ್ದು. ದೇವರಲ್ಲಿ ಮನಸ್ಸು ಬರಬೇಕು, ಬೇರೆ ಕಡೆಗೆ ಮನಸ್ಸು ಬರಬಾರದು ಅಂತಾದರೆ ಅದನ್ನು ದೇವರಲ್ಲೇ ಪ್ರಾರ್ಥಿಸಬೇಕು. ನಾವು ದೇವರಲ್ಲೇ ಮನಸ್ಸು ಇರಬೇಕು, ಬೇರೆ ಕಡೆಗೆ ಮನಸ್ಸು ಬರಬಾರದು ಅಂದ್ರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಇದು ನಾನು ಮಾಡುವ ಆರಾಧನೆ, ಪೂಜೆ, ಜಪ, ಹೋಮಾದಿಗಳು, ಅದರಲ್ಲಿ ಮನಸ್ಸು ಬರಬೇಕು, ದೇವರಲ್ಲಿ ಮನಸ್ಸು ಬರಬೇಕು. ದೇವರು ಹೊರತುಪಡಿಸಿ ಮನಸ್ಸು ಬರಬಾರದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಗುರುಗಳು ಯಾವಾಗಲೂ ಮಾತನ್ನ ಹೇಳ್ತಾ ಇದ್ರು, ದೇವರಲ್ಲಿ ಭಕ್ತಿ ಬರಬೇಕು, ದೇವರ ಇತರವಾದ ಪದಾರ್ಥಗಳಲ್ಲಿ ವೈರಾಗ್ಯ ಬರಬೇಕು. ಇದೆಲ್ಲ ಬರಲು ಸಾಧ್ಯವಿಲ್ಲ, ಬಹಳ ಕಷ್ಟಪಡಬೇಕಾಗ್ತದಲ್ಲ. ಅಂದರೆ ದೇವರಲ್ಲಿ ಪ್ರಾರ್ಥಿಸಬೇಕು. ಜ್ಞಾನ ಬರಬೇಕು, ಜ್ಞಾನ ಬರ್ಲಿಕ್ಕೆ ಸಾಧ್ಯವಿಲ್ಲಲ್ಲ, ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರನ್ನ ನಾವು ಪ್ರಾರ್ಥಿಸಿದಾಗ ಭಕ್ತಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು, ವೈರಾಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಹಾಗೆ ದೇವರಿಂದ ಬೇರೆ ಕಡೆಗೆ ಮನಸ್ಸು ಹರಿದಾಡಬಾರದು ಅನ್ನೋ ಸಲುವಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಅಂದಾಗ ದೇವರಲ್ಲಿ ಮನಸ್ಸು ಬರುತ್ತದೆ. ಆಗ ಮನಸ್ಸಿನಿಂದ ದೇವರಿಗೆ ಆರಾಧನೆ, ನಮ್ಮ ಮನಸ್ಸು ದೇವರಿಗೆ ಸಮರ್ಪಣೆ, ನಮ್ಮನ್ನೂ ದೇವರಿಗೆ ಸಮರ್ಪಣೆ ಮಾಡಿದಾಗ ದೇವರಿಗೆ ಸಂತೋಷವಾಗ್ತದೆ. ದೇವರಿಗೆ ಸಂತೋಷವಾದರೆ ನಿಶ್ಚಿತವಾಗಿಯೂ ಆ ಕರ್ಮ ಫಲವನ್ನು ಕೊಟ್ಟೇ ಕೊಡ್ತದೆ. ಅದನ್ನೇ ಶ್ರೀಮದಾಚಾರ್ಯ ಹೇಳಿದ್ರು, ನ ದೇವ ತೋಷಣಂ ವೃಥಾ. ಇದಕ್ಕೆ ಪೂರ್ವ ಹಿನ್ನೆಲೆ ಇದೆ, ಕಥೆಗಳಿವೆ, ಎಲ್ಲ ಇದೆ. ಈ ಒಂದು ಮಾತು ಅತ್ಯಂತ ಅಮೂಲ್ಯವಾದ ರತ್ನ. ಇದು ಅತ್ಯಂತ ಗಟ್ಟಿಮುಟ್ಟಿಯಾಗಿ ನಾವು ಕರ್ಮಗಳನ್ನು ಮಾಡಲಿಕ್ಕೆ ತೊಡಗಬಹುದು. ಯಾವುದೇ ಕರ್ಮ ಮಾಡಿದರೂ ವಿಶ್ವಾಸದಿಂದ ಮಾಡಲಿಕ್ಕೆ ಅತ್ಯಂತ ಈ ಶ್ರೀಮದಾಚಾರ್ಯರ ಮಾತು ನಮಗೆ ಭರವಸೆ ಕೊಡ್ತದೆ, ವಿಶ್ವಾಸ ಕೊಡ್ತದೆ. ಅಂತಹ ಈ ಮಾತು 2 ನಿಮಿಷ 5 ನಿಮಿಷಗಳಲ್ಲಿ ಮುಕ್ತಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇವೆ. ಇನ್ನು ಇದರ ಭಾಗ ಮತ್ತೆ ಮುಂದೆ ಮಾಡುವ ವಿಚಾರ ಇದೆ. ಅದನ್ನು ಮಾಡಿದಾಗ ಮತ್ತೆ ನಿಮ್ಮ ಮುಂದೆ ಪ್ರಸ್ತುತಿ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.